ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಇದರಲ್ಲಿ ಅಭ್ಯಾಸ 1.5ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಅಭ್ಯಾಸ 1.5 ಬೆಲೆಯನ್ನು ಕಂಡುಹಿಡಿಯಿರಿ. ಇದರಲ್ಲಿ ಅಭ್ಯಾಸ 1.5ರಲ್ಲಿ ನಾವು ಘಾತಾಂಕಗಳನ್ನು ನಿಯಮವನ್ನು ಮೊದಲು ತಿಳಿದುಕೊಳ್ಬೇಕು. ಇವೇ ಘಾತಾಂಕಗಳ ನಿಯಮಗಳನ್ನು ಉಪಯೋಗಿಸಿ ನಾವು 1.5ರ ಲೆಕ್ಕಗಳನ್ನು ಬಿಡಿಸಬಹುದು. ಮೊದಲನೆಯ ನಿಯಮ a ಪವರ್ m ಹೋಲ್ ಪವರ್ n = a ಪವರ್ m ಇಂಟು n. ಎರಡನೆಯ ನಿಯಮ a ಪವರ್ m ಇಂಟು a ಪವರ್ n = a ಪವರ್ m ಪ್ಲಸ್ n. ಮೂರನೆಯ ನಿಯಮ a ಪವರ್ m ಡಿವೈಡೆಡ್ ಬೈ a ಪವರ್ n = a ಪವರ್ m ಮೈನಸ್ n. ನಾಲ್ಕನೇ ನಿಯಮ a ಪವರ್ m ಇಂಟು b ಪವರ್ m = a ಇಂಟು b ಹೋಲ್ ಪವರ್ m. ಇವೇ 4 ನಿಯಮಗಳನ್ನು ಉಪಯೋಗಿಸಿ ನಾವು ಅಭ್ಯಾಸ 1.5ರ ಲೆಕ್ಕಗಳನ್ನು ಬಿಡಿಸಬೇಕಾಗುತ್ತದೆ. 64ನೇ ಘಾತ ಎರಡನೇ 1. 64ಅನ್ನು ನಾವು ಈ ಥರ ಬರಿಬಹುದು. 8 8 64. 8 2 ಸಲ ಇದೆ. 8ರ ಘಾತ 2 ಹೋಲ್ ಪವರ್ ಎರಡನೇ 1. a ಪವರ್ m ಇಂಟು ಹೋಲ್ ಪವರ್ n ಈ ಸೂತ್ರವನ್ನು ಉಪಯೋಗಿಸಿ ನಾವು ಬಿಡಿಸಬೇಕು. a ಪವರ್ m ಹೋಲ್ ಪವರ್ n = a ಪವರ್ m ಇಂಟು n. ಮೊದಲನೆಯ ನಿಯಮ ಉಪಯೋಗಿಸಿ ನಾವು ಈ ಲೆಕ್ಕವನ್ನು ಬಿಡಿಸಬೇಕಾಗುತ್ತದೆ. ಎನ ಜಾಗದಲ್ಲಿ 8 ಇದೆ. 8ಅನ್ನು ಬರ್ಕೊಳ್ಳಿ. m ಅಂತಂದರೆ 2, n ಅಂತಂದರೆ ಎರಡನೇ 1. 8ಗೆ 8, 2 1 2 ಡಿವೈಡೆಡ್ ಬೈ 2. 2 ಕ್ಯಾನ್ಸಲ್ ಮಾಡಿದಾಗ 1 ಉಳಿಯಿತು. 8ರ ಘಾತ 1 ಅಂತಂದರೆ 8. ಈಗ ಎರಡನೇ ಪ್ರಶ್ನೆ. 32ನೇ ಘಾತ 5ನೇ 1. 32ರ ಲಾಸವನ್ನು ತೆಗೆದಾಗ 2 1 2, 1 ಉಳಿಯಿತು. 12. 2 6 12, 2 8 16, 2 4 8, 2 2 4, 2 1 2. 2 ಇಲ್ಲಿ 5 ಸಲ ಇದೆ, ಅದಕ್ಕಾಗಿ 2ರ ಘಾತ 5 ಹೋಲ್ ಪವರ್ 5ನೇ 1. ಇದನ್ನು ಸಹ ನಾವು ಇದೇ ಸೂತ್ರವನ್ನು ಉಪಯೋಗಿಸಿ ಬಿಡಿಸಬಹುದು. 2ಗೆ 2, 5 1 5 ಡಿವೈಡೆಡ್ ಬೈ 5. 5 5 ಕ್ಯಾನ್ಸಲ್ ಮಾಡಿದಾಗ ಎರಡನೇ ಘಾತ 1 ಉಳಿತು. ಉತ್ತರ 2. ಈಗ ಮೂರನೇ ಪ್ರಶ್ನೆ. 125ನೇ ಘಾತ 3ನೇ 1. 125ರ ಲಾಸವನ್ನು ತೆಗೆದಾಗ 5 2 10, 2 ಉಳಿತು. 25 ಆಯಿತು. 5 5 25, 5 5 25, 5 1 5. ಇದನ್ನು ಸಹ ಮೊದಲನೇ ನಿಯಮವಾದ a ಪವರ್ m ಹೋಲ್ ಪವರ್ n = a ಪವರ್ m ಇಂಟು n ಈ ಸೂತ್ರವನ್ನು ಉಪಯೋಗಿಸಿ ನಾವು ಬಿಡಿಸಬೇಕು. 5 3 ಸಲ ಇದೆ, ಅದಕ್ಕಾಗಿ 5ರ ಘಾತ 3. ನೆಕ್ಸ್ಟ್ ಹೋಲ್ ಪವರ್ 3ನೇ 1. 3 1 3 ಡಿವೈಡೆಡ್ ಬೈ 3. 3 3 ಕ್ಯಾನ್ಸಲ್ ಆಗಿ 1 ಉಳಿಯುತ್ತದೆ. 5ರ ಘಾತ 1 ಅಂತಂದರೆ 5. ಬೆಲೆಯನ್ನು ಕಂಡುಹಿಡಿಯಿರಿ. 9ನೇ ಘಾತ ಎರಡನೇ 3. 9ಅನ್ನು ನಾವು 3 3 9 ಆಗಿ ಬರೆಯಬಹುದು. 3 ಇಲ್ಲಿ 2 ಸಲ ಇದೆ, ಅದಕ್ಕಾಗಿ 3ರ ಘಾತ 2 ಹೋಲ್ ಪವರ್ ಎರಡನೇ 3. 3ಗೆ 3, 3 2 6 ಡಿವೈಡೆಡ್ ಬೈ 2. 2 1 2, 2 3 6. 3ರ ಘಾತ 3 ಉಳಿಯಿತು. ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ 3 ಬಂದಿದೆ, ಅದಕ್ಕಾಗಿ 3ರ ಘಾತ 3. 3ಅನ್ನು 3 ಸಲ ಗುಣಿಸಿದಾಗ 3 ಇಂಟು 3 ಇಂಟು 3. 3 3 9, 9 3 27. ಎರಡನೇ ಪ್ರಶ್ನೆ. 32ನೇ ಘಾತ 5ನೇ 2. ಇಲ್ಲಿ ನಾವು ಮೊದಲನೇ ಲೆಕ್ಕದಲ್ಲಿ 32ನ್ನೇ 5 ಸಲ ಗುಣಿಸಿದಾಗ 32 ಬಂದಿತ್ತು. 2ರ ಘಾತ 5 ಹೋಲ್ ಪವರ್ 5ನೇ 2. 2ಗೆ 2, 5 ಇಂಟು a ಪವರ್ m ಹೋಲ್ ಪವರ್ n ಸೂತ್ರ ಉಪಯೋಗಿಸಬೇಕು. ಅದಕ್ಕಾಗಿ a ಪವರ್ m ಇಂಟು n. 5 ಇಂಟು 5ನೇ 2. ಈಗ 5 2 10 ಮಾಡಿ ನೀವು ಕ್ಯಾನ್ಸಲ್ ಮಾಡ್ಬೋದು, ಅಥವಾ 5 5 ಕ್ಯಾನ್ಸಲ್ ಮಾಡಿದಾಗ ಎರಡನೇ 2 ಅಂತಂದರೆ 2ರ ಘಾತ 2 ಉಳಿಯುತ್ತದೆ. 2ಅನ್ನು 2 ಸಲ ಗುಣಿಸಿದಾಗ 2 2 4. 2 2 4 ಬರುತ್ತದೆ. ಮೂರನೇ ಪ್ರಶ್ನೆ. 16ನೇ 4ನೇ 3. 16ನೇ ಘಾತ 4ನೇ 3. 16 ಅಂತಂದರೆ ಯಾವ ಥರ ಬರಿಬೋದು ನಾವು? ಲಸವನ್ನು ತೆಗೆದಾಗ 2 8 16, 2 2 2 4 8, 2 2 4, 2 1 2. 2 ಇಲ್ಲಿ 4 ಸಲ ಬಂದಿದೆ, ಅದಕ್ಕಾಗಿ 16ರ ಲಾಸ ತೆಗೆದಾಗ 2 4 ಸಲ ಬಂದಿದೆ. 2ರ ಘಾತ 4 ಹೋಲ್ ಪವರ್ 4ನೇ 3. ಇದನ್ನು ಸಹ ಮೊದಲನೇ ಸೂತ್ರವಾದ a ಪವರ್ m ಹೋಲ್ ಪವರ್ n = a ಪವರ್ m ಇಂಟು n ಈ ಸೂತ್ರವನ್ನು ಉಪಯೋಗಿಸಿ ನಾವು ಬಿಡಿಸಬೇಕು. 2 ಇಂಟು 4 ಇಂಟು
4ನೇ 3, ಎನ ಜಾಗದಲ್ಲಿ 2 ಇದೆ 2 ಬರಿಬೇಕು, ಎಂನ ಜಾಗದಲ್ಲಿ 4 ಇದೆ 4 ಬರಿಬೇಕು, ಇಂಟು ಎನ್ನ ಜಾಗದಲ್ಲಿ 4ನೇ 3 2. ಈಗ 4 4 ಕ್ಯಾನ್ಸಲ್ ಮಾಡಿದಾಗ 2ರ ಘಾತ 3 ಉಳಿಯಿತು. 2ನ್ನು 3 ಸಲ ಗುಣಿಸ್ಬೇಕು. 2 2 4, 4 2 8. 4ನೇ ಪ್ರಶ್ನೆ, 125ನೇ ಘಾತ 3ನೇ ಮೈನಸ್ಸು 1. ಈಗ 125ಅನ್ನು ನಾವು 3 ಸಲ ಗುಣಿಸಿದಾಗ ನಾವು ಬಿಡಿಸಿದ್ವಿ. 125 = 5 2 10, 2 ಉಳಿತು. 5 5 25. ನೆಕ್ಸ್ಟ್ 5 5 25, 5 1 5. 5 ಇಲ್ಲಿ 125ರ ಲಸ ತೆಗೆದಾಗ 5 3 ಸಲ ಬಂದಿದೆ. 5ಕ್ಕಾಗಿ 5ರ ಘಾತ 3 ಹೋಲ್ ಪವರ್ 3ನೇ ಮೈನಸ್ 1. 5 3 1 3 ಮೈನಸ್ 3 ಡಿವೈಡ್ ಬೈ 3. 3 3 ಕ್ಯಾನ್ಸಲ್ ಮಾಡಿದಾಗ ಏನು ಉಳಿಯುತ್ತದೆ? -1. 5ರ ಘಾತ -1. ಈಗ ಧನ ಸಂಖ್ಯೆಯಲ್ಲಿ ಬರಿಬೇಕಂತಂದರೆ ನಾವು ಯಾವ ಥರ ಬರಿಬೋದು? 5ನೇ 1 ನಾವು ಬರಿಬಹುದು. ಇದೇ 5 ಮೇಲೆ ಹೋದರೆ ಏನಾಗುತ್ತದೆ? 5ರ ಘಾತ -1 ಆಗುತ್ತದೆ. ಧನ ಸಂಖ್ಯೆಯಲ್ಲಿ ಬರಿಬೇಕಂತಾದರೆ 5ನೇ 1, ಭಿನ್ನರಾಶಿಯಲ್ಲಿ 5ನೇ 1 ಆಗುತ್ತದೆ. 3ನೇ ಪ್ರಶ್ನೆ, ಸಂಕ್ಷೇಪಿಸಿ. 2ರ ಘಾತ 3ನೇ 2 ಇಂಟು, ಇಲ್ಲಿ ಡಾಟ್ ಅಂತಂದರೆ ಇಂಟು ಇರುತ್ತದೆ. 2ರ ಘಾತ 5ನೇ 1. ಇದನ್ನು ನಾವು ಈ ಸೂತ್ರದ ಸಹಾಯದಿಂದ ಬಿಡಿಸ್ಬೋದು. a ಪವರ್ m ಇಂಟು a ಪವರ್ n = a ಪವರ್ m ಪ್ಲಸ್ n. ಎನ ಜಾಗದಲ್ಲಿ 2 ಇದೆ, ಎಂನ ಜಾಗದಲ್ಲಿ 3ನೇ 2, ಎನ್ನ ಜಾಗದಲ್ಲಿ 5ನೇ 1. ಎನ ಜಾಗದಲ್ಲಿ 2, ಎಂನ ಜಾಗದಲ್ಲಿ 3ನೇ 2 ಪ್ಲಸ್ ಎನ್ನ ಜಾಗದಲ್ಲಿ 5ನೇ 1. ಈಗ ನೋಡ್ರಿ, 3 ಮತ್ತು 5ರ ಲಸ ತೆಗೆದಾಗ 3 5 15, 2. ಈಗ 3ಗೆ ಎಷ್ಟರಿಂದ ಗುಣಿಸಿದಾಗ 15 ಬರುತ್ತದೆ? 5ರಿಂದ. 3 5 15, ಮೇಲೆ ಮತ್ತು ಕೆಳಗಡೆ 5ರಿಂದ ಗುಣಿಸ್ಕೊಳ್ಬೇಕು. ಈಗ 5ಅನ್ನು ಎಷ್ಟರಿಂದ ಗುಣಿಸಿದಾಗ 15 ಬರುತ್ತದೆ? 3ರಲ್ಲಿ. 5 3 15, ಮೇಲೆ ಮತ್ತು ಕೆಳಗಡೆ 3ರಿಂದ ಗುಣಿಸ್ಕೊಳ್ಬೇಕು. 2. ನೆಕ್ಸ್ಟ್ 2ರ ಘಾತ 5 2 10 ಡಿವೈಡ್ ಬೈ 5 3 15 ಪ್ಲಸ್, ಇಲ್ಲಿ ಪ್ಲಸ್ ಇದೆ, ಪ್ಲಸ್ 3 1 3 ಡಿವೈಡ್ ಬೈ 5 3 15. ಈಗ ಆಧಾರ ಸಂಖ್ಯೆಗಳು ಸೇಮ್ ಇದ್ದಾಗ ನಾವು ಮೇಲಿನ ಸಂಖ್ಯೆಗಳನ್ನು ಏನು ಮಾಡ್ಬೋದು? ಕೂಡಿಸಬಹುದು. ಕೆಳಗಡೆ 15, 10 + 3 13, 15ನೇ 13. 2ರ ಘಾತ 15ನೇ 13. ನೆಕ್ಸ್ಟ್ ಕ್ವಶನ್, 1 ಡಿವೈಡ್ ಬೈ 3ನೇ ಘಾತ 3 ಹೋಲ್ ಪವರ್ 7. ಇದನ್ನು ನಾವು ಯಾವ ಥರ ಬರಿಬೋದು? 1 ಇಂಟು ಇದು 3, 3ರ ಘಾತ 3 ಮೇಲೆ ಹೋದರೆ ಏನಾಗುತ್ತದೆ? ಇದು -3 ಆಗುತ್ತದೆ. ಧನ ಘಾತ ಇದ್ದಿದ್ದು ಋಣಘಾತವಾಗಿ ಪರಿವರ್ತನೆ ಆಗುತ್ತದೆ. 3ರ ಘಾತ -3 ಹೋಲ್ ಪವರ್ 7. 3 1 3 -3 ಹೋಲ್ ಪವರ್ n. ಇದು ಯಾವ ಸೂತ್ರದ ಪ್ರಕಾರ ಬಿಡಿಸ್ಬೋದು? a ಪವರ್ m ಹೋಲ್ ಪವರ್ n. a ಪವರ್ m ಹೋಲ್ ಪವರ್ n = a ಪವರ್ m ಇಂಟು n. ಎನ ಜಾಗದಲ್ಲಿ 3 ಇದೆ 3, ಎಂನ ಜಾಗದಲ್ಲಿ -3, ಎನ್ನ ಜಾಗದಲ್ಲಿ 7. 7 3 21. ಈಗ ನಾವು ಭಿನ್ನರಾಶಿಯಲ್ಲಿ ಬರೆದಾಗ 1 ಡಿವೈಡ್ ಬೈ 3ರ 21. ಧನಘಾತದಲ್ಲಿ ಬರಿಬೇಕಾದರೆ 1 ಡಿವೈಡ್ ಬೈ, ಈಗ ಇದು ಕೆಳಗಡೆ ಹೋದರೆ ಏನಾಗುತ್ತದೆ? ಈಗ 3ನೇ ಘಾತ 21. 3ನೇ ಪ್ರಶ್ನೆ, 11ರ ಘಾತ 2ನೇ 1 ಡಿವೈಡ್ ಬೈ 11ರ ಘಾತ 4ನೇ 1. ಇದು ಈ ಸೂತ್ರದಿಂದ ನಾವು ಬಿಡಿಸಬಹುದು. a ಪವರ್ m ಡಿವೈಡ್ ಬೈ a ಪವರ್ n = a ಪವರ್ m ಮೈನಸ್ n. ಎನ ಜಾಗದಲ್ಲಿ 11 ಇದೆ, 11ಅನ್ನು ಬರ್ಕೊಳ್ಳಿ. ಎಂನ ಜಾಗದಲ್ಲಿ 2ನೇ 1 ಮೈನಸ್ ಎನ್ನ ಜಾಗದಲ್ಲಿ 4ನೇ 1. ಈಗ 2 ಮತ್ತು 4ರ ಲಸ ತೆಗೆದಾಗ 2 1 2, 2 2 4. ನೆಕ್ಸ್ಟ್ 1 1, 2 1 2, 2 ಇಲ್ಲಿ 2 ಸಲ ಬಂದಿದೆ. 2 2 4. 2ಅನ್ನು ಎಷ್ಟು ಸಲ ಗುಣಿಸಿದಾಗ 4 ಬರುತ್ತದೆ? 2ಅನ್ನು 2ರಿಂದ ಗುಣಿಸಿದಾಗ 2 2 4. ಈಗ 4ಗೆ ಎಷ್ಟರಿಂದ ಗುಣಿಸಿದಾಗ 4 ಬರುತ್ತದೆ? 1ರಿಂದ. 4 1 4. ಮೇಲೆ ಮತ್ತು ಕೆಳಗಡೆ ಇಲ್ಲಿ 2ರಿಂದ, ಇಲ್ಲಿ ಮೇಲೆ ಮತ್ತು ಕೆಳಗಡೆ 1ರಿಂದ ಗುಣಿಸ್ಕೊಳ್ಬೇಕು. 2 1 2, 2 2 4, ಇಲ್ಲಿ 2 ಇದೆ, ಮೈನಸ್ 1 1 1, 4 1 4.
ಇನ್ನು ನೋಡ್ರಿ 4 ಮತ್ತು 4 ಛೇದ ಸಮವಿದ್ದಾಗ ನಾವು ಅಂಶಗಳನ್ನು ಇಲ್ಲಿ ಕಳಿಬೋದು. 11ರ ಘಾತ 2 - 1 ಡಿವೈಡ್ ಬೈ 4. 2ರಲ್ಲಿ 1 ಕಳೆದಾಗ 1 ಡಿವೈಡೆಡ್ ಬೈ 4. 11ರ ಘಾತ 4ನೇ 1. ಕೊನೆಯ ಪ್ರಶ್ನೆ 7ರ ಘಾತ 2ನೇ 1 ಇಂಟು 8ರ ಘಾತ 2ನೇ 1. ಈಗ ಈ ಸೂತ್ರ a ಪವರ್ m ಇಂಟು b ಪವರ್ m ಇಸ್ ಟು a ಇಂಟು b ಹೋಲ್ ಪವರ್ m. ಎ ಜಾಗದಲ್ಲಿ 7 ಇದೆ, ಬಿ ಜಾಗದಲ್ಲಿ 8 ಇದೆ. ಇಲ್ಲಿ ಘಾತಗಳು ಏನಾಗಿದ್ದಾವೆ? m ಇದ್ದಲ್ಲಿ 2ನೇ 1 2ನೇ 1 ಘಾತಗಳು ಸಮವಾಗಿದ್ದಾವೆ. ಅದಕ್ಕಾಗಿ ನಾವು a ಇಂಟು b ಅಂತಂದರೆ 7 ಮತ್ತು 8ಅನ್ನು ಗುಣಿಸ್ಕೊಳ್ಬೋದು. 7 ಇಂಟು 8 ಹೋಲ್ ಪವರ್ 2ನೇ 1. 7 8 56 ಘಾತ 2ನೇ 1. ಈಗ ಇದು ಘಾತದಲ್ಲಿದೆ 2ನೇ 1 56 ಘಾತ 2ನೇ 1. ಇಲ್ಲಿವರೆಗೆ ನಾವು ಅಭ್ಯಾಸ 1.5ರಲ್ಲಿ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೆವು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.